ತಾಳಿ ಕೊಡಪ್ಪ. ಏನಾಯ್ತ್ರಿ? ತಾಳಿ ತಾಳಿ ಕೊಡು. ತಾಳಿ ಎಲ್ಲಿಟ್ಟ ಇವನು? ಎಲ್ಲಾದ್ರೂ ಸಿಗ್ಬೋದು. ಏನೋ ಸಮಸ್ಯೆ ಆಗಿದೆ. ಮಾಡ್ತಾನೆ ಇರ್ತಾನೆ. ಗಿಳಿಯ ತಾಳಿಯಲ್ಲಿ ಏನಾಯ್ತಪ್ಪ? ಇಲ್ದಂಗೆ ಕೂತವ್ರೆ. ಯಾಕೆ ಟೆನ್ಷನ್? ಏನಾದ್ರು ಪ್ರಾಬ್ಲಮ್? ಏನಾಯ್ತು? ತಾಳಿ ಎಲ್ಲಿಟ್ಟಿದ್ಯೋ? ಒಂಚೂರು ಆ ಕಡೆ ಬಮ್ಮ. ನೋಡು, ಏನೋ ಹೊಸ ಕತೆ. ಈಗ ಏನ್ ಮಾಡೋದು? ತಾಳಿ ಇಲ್ವಂತೆ, ಅದೇ ಸಮಸ್ಯೆ. ಹುಡುಗಿ ಕತೆ ಗೋವಿಂದ ಶುರುವಾಯ್ತು. ಒಂದು ತಾಳಿ ಬಿಚ್ಕೊಡು. ಹೆತ್ತ ತಾಯಿ ಹತ್ರ ತಾಳಿ ಕೇಳ್ತೀನೋ? ತಾಳಿನೇ ಕೇಳ್ತೀನಿ. ಯಾರ ಅಮ್ಮನ ಹತ್ರ ಹೋಗಿ ಕೇಳಿ. ಕಾಣಿಸ್ತಾ ಇಲ್ಲ ಅಂತ ತಾನೇ ಅಮ್ಮನ ಹತ್ರ ಕೇಳ್ತಾ ಇರೋದು. ಚೆನ್ನಾಗಿದ್ದ ಬಿಡಪ್ಪ. ತಾಳಿ ಇಲ್ದರೆ ಮದ್ವೆ. ಕಾರ್ತಿಕ ಮಾಸ 1 ಎಂತ ಒಳ್ಳೆ ಮುಹೂರ್ತ. ಮನೆಗೆ ಹೋಗಿ ಒಂದ್ಸಲ ನೋಡ್ಬಿಟ್ರೆ. ಇಲ್ಲಪ್ಪ, ಅದು ಇಲ್ಲೇ ಎಲ್ಲೋ ಮಿಸ್ ಆಗಿದೆ ಅನ್ಸುತ್ತೆ. ಎಲ್ಲಾರು ಹುಡ್ಕೋಣ, ಖಂಡಿತ ಸಿಗುತ್ತೆ. ಬನ್ನಿ 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 ಬನ್ನಿ, ಬೇಗ ಹೋಗೋಣ, ಹುಡ್ಕೋಣ ಬನ್ನಿ. ಹುಡ್ಕೋಣ, ತಾಳಿ ಎಲ್ಲಿ ಬಿದ್ದೋಗಿದೆ ಅಂತ. ನೋಡಿ 5 ರೂಪಾಯಿ ಇದು ನನ್ನ ಜೇಬಲ್ಲಿ ಇರ್ಲಿ. ನನ್ಗಾಗಲ್ಲ ಈ ಬಿಸಿಲಲ್ಲಿ. ನಾನ್ ಮನೆಗೆ ಹೋಗ್ತೀನಿ. ನಾನ್ ಊಟ ಮಾಡ್ಕೊಂಡೆ ಮನೆಗೆ ಹೋಗೋದು. ಎಷ್ಟು ಅವಮಾನ ಆಗ್ತಿದ್ಯೋ. ಸೋಮನ್, ನೀನ್ ನಿಜವಾಗ್ಲೂ ಅಂಗಡಿಯಿಂದ ತಾಳಿ ತಂದಿದ್ದೀರಾ? ನಿನ್ ಜೀವನ ಹೀಗಾಗದೆ ಇರ್ಲಿ ಅಂತ ಪ್ರಾರ್ಥನೆ ಮಾಡು. ಅಪ್ಪ, ಹೋಗಿ ಒಂದು ಹೊಸ ಮಾಡೋಣ. ಅಣ್ಣ, ಇದು ಹೂ ಮಾಲೆ ಅಲ್ಲ, ತಾಳಿ. ನಿನ್ನೆ ಕೇಳ್ತಿರೋದು. ಅಪ್ಪ, ಮುಹೂರ್ತ ಮೀರ್ ಹೋಗ್ತಾ ಇದೆ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಮದ್ವೆ ನಾಳೆ ಇಟ್ಕೊಂಡ್ರೆ ಹೇಗೆ? ನಾಳೆಗ ಅದೆಲ್ಲ ಹೆಂಗಾಗುತ್ತೆ? ತಾಳಿ ಇಲ್ದೆ ಹೇಗ್ ಮದ್ವೆ ಆಗುತ್ತೆ? ಅಕ್ಕ, ನೀವ್ ಅನ್ಕೊಂಡ್ರೆ ಆಗುತ್ತೆ. ನೀನೇ ನಿನ್ ಹೆಂಡತಿ ಹತ್ರ ಕೇಳೋ. ಯಾವಾಗ್ಲೂ ಅಡ ಇಟ್ಟೆ, ಇದ್ದಿದ್ರೆ ಕೊಡ್ತಿರ್ಲಿಲ್ವಾ? ಸಾಕ್ ನಿಲ್ಸಿ. ತಾಳಿ ತಾನೇ ಸಮಸ್ಯೆ. ಹೊಸ ತಗೊಂಡ್ ನಾಳೆ ಕಟ್ತೀನಿ ಬಿಡು ಶಾಲಿನಿ. ನನ್ ಮಗಳು ಮದುವೆ ತಾಳಿ ಇಲ್ದೆ ಆಗೋಯ್ತಲ್ಲ ದೇವ್ರೆ. ಸರ್, ಆ ಚೈನ್ ಹಾಕೋದ್ರಲ್ಲ, ಮತ್ತೆ ಚೈನ್ ಹಾಕೋತರ ಆಕ್ಟ್ ಮಾಡ್ತೀರಾ? ಅಯ್ಯೋ ದೇವ್ರೆ, ಹೋಗೆ. ಅಯ್ಯೋ, ಕಿರ್ಚ್ಬೇಡ. ಇಲ್ಲಿ ಸ್ವಲ್ಪ ಸೊಳ್ಳೆ ಜಾಸ್ತಿ, ಅದಕ್ಕೆ ಹೊಗೆ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಒಂದ್ ಮಸ್ಕಿಟೋ ಮ್ಯಾಟ್ ಇಟ್ಕೋಬಾರ್ದಾ? ಸೊಳ್ಳೆ ನಮ್ ತರ ಮನುಷ್ಯನ ಜನ್ಮ ಅಲ್ಲ. ಸೊಳ್ಳೆನೋ ಸತ್ತೋಗುತ್ತೆ, ಆದ್ರೆ ಇಡೀ ರಾತ್ರಿ ಉಸಿರಾಡೋದು ನಾವು. ನಮ್ ಬಗ್ಗೆ ಯೋಚನೆ ಮಾಡಿ ನೋಡಿದ್ಯಾ? ನೀವ್ ತುಂಬಾ ಬುದ್ಧಿವಂತರು. ಇಲ್ಲಿ ತನಕ ನಾನು ಇದನ್ನ ಯೋಚನೆ ಮಾಡಿರ್ಲಿಲ್ಲ. ನಾವಿಬ್ರು ಇನ್ಮೇಲೆ ಅದೇ ತರ ಯೋಚನೆ ಮಾಡೋಣ. ಏನಂತೀಯ? ನನಗೆ ಹಾಲು ಕುಡಿ ಅಭ್ಯಾಸ ಇಲ್ಲ, ಬೇಕಾದ್ರೆ ನೀನ್ ಕುಡಿ. ಹಾಲ್ ನನಗೂ ಇಷ್ಟ ಇಲ್ಲ, ಆದ್ರೆ ಸಿನಿಮಾಗಳಲ್ಲಿ ಅಮ್ಮ, ಒಂಚೂರು ಬಾಗಿಲು ಹಾಕೋತೀನಮ್ಮ. ಬೇಡ ಕಣೋ, ತೆಗ್ದೇ ಇರ್ಲಿ. ಅಯ್ಯೋ, ಇವನ್ ಕತೆ ಏನ್ ಹೇಳಿ. ನಮ್ಮ ಅಮ್ಮನೂ ಇದಾರಲ್ಲ. ಕೋಸ್ ಪಲ್ಯ ಸಿಕ್ಕಾಪಟ್ಟೆ ಉಪ್ಪಾಗಿದೆ. ನೀನ್ ತಾನೇ ಮಾಡಿದ್ದು. ಕೋಪ ನೋಡಪ್ಪ. ಅಲ್ಲ, ಮದ್ವೆಗೆ ಏನಕ್ಕೆ ಬರ್ತಾರೆ ಗೊತ್ತಾ? ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗೋಕ್ ಬರ್ತಾರೆ. ಅಡಿಗೆ ಎಲ್ಲ ಏನು ಚೆನ್ನಾಗಿ ಮಾಡಿರ್ಲಿಲ್ಲ. ಏನಪ್ಪ ಇದು? ಸೋಮನ್ ಹೇಳಿದ್ದನ್ನೇ ಮಾಡೋತ್ತಾನೆ ನನ್ನ ಕೆಲಸ ಇಲ್ಲಿ. ಅಣ್ಣ, ಸೋಮನ್ ಮದ್ವೆ ತಾನೇ ಇದು. ಅವನಿಗೆ ಇಷ್ಟ ಆಗೋ ನೈಸರ್ಗಿಕ ಅಡಿಗೆ ಮಾಡಿಸಿದ್ದಾನೆ. ಒಂದ್ ಮದ್ವೆ ಊಟನಾ? ಮದ್ವೆ ಊಟನೇ ಅಲ್ಲ ಇದು. ಮುಚ್ಕೊಂಡು ಹೋಗು. ಅವ್ನು ಹೇಳಿದ್ದನ್ನ ಮಾಡ್ಲಿಲ್ಲ ಅಂತಂದ್ರೆ ಒಂದ್ ದಿನ ಪೂರ್ತಿ ಉಪದೇಶ ಕೊಟ್ಟು ಸಾಯಿಸ್ತಾನೆ. ನಿನಗೆ ಗೊತ್ತಾನೆ ಅವನ ಬಗ್ಗೆ? ಅದು ಗಂಡು ಹೆಣ್ಣು ಇಬ್ರು ಸಮಾನ ಅಂತ ಹೇಳ್ತಾರಲ್ಲ. ಈ ಪರಿಸ್ಥಿತಿಲಿ ನನ್ಗದ್ ಸರಿ ಅಂತ ಅನ್ಸಲ್ಲ. ನಿಮ್ ತಂದೆ ತಾಯಿ ನಿನ್ನ ಇಲ್ಲಿವರೆಗೂ ಚೆನ್ನಾಗಿ ಓದಿಸಿ ದೊಡ್ಡೋಳಾಗಿ ಮಾಡಿದ್ದಾರೆ. ಹೀಗಿರುವಾಗ ಯಾರು ಅಂತ ಗೊತ್ತಿಲ್ದಿರೋ ನನಗ್ ಕೊಟ್ಟು ನಿನ್ನ ಮದುವೆ ಮಾಡಿಸಿದ್ದಾರೆ. ಮದುವೆ ಮಾಡಿ ಕಳಿಸ್ಬಿಟ್ರೆ ಮುಗ್ದೋಯ್ತಾ? ನಿಜ ಹೇಳಬೇಕು ಅಂದ್ರೆ ಇದೆಲ್ಲ ನಾಟಕ ಅಂತ ಅನ್ಸ್ಬಿಡುತ್ತೆ. ದೊಡ್ಡ ವಿಷಯನೇ. ಅವ್ರು ಮಾಡೋ ತ್ಯಾಗ ಎಲ್ಲ ದೊಡ್ಡ ವಿಷಯನೇ.
ತುಂಬ ದೊಡ್ಡ ವಿಷಯನೇ. ಅದಕ್ಕೆ ಹೇಳ್ತೀನಿ, ಯಾವಾಗ ನಿಮ್ಮ ಅಪ್ಪ ಅಮ್ಮನ ನೋಡಬೇಕು ಅನ್ಸುತ್ತೋ ಅವಾಗ ಅಲ್ಲಿಗೆ ಹೋಗ್ಬಿಡೋಣ. ನೀನು ಎಷ್ಟು ದಿನ ಬೇಕೋ ಅಷ್ಟು ದಿನ ಅಲ್ಲಿರು. ನನ್ನನ್ನು ಏನು ಕೇಳಕ್ಕೆ ಹೋಗ್ಬೇಡ. ಹಾಂ, ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ಲ? ಹಾಂ ಹಾಂ. ಮಲ್ಗಣವಾ? ಶಾಲಿನಿ, ಹಾ? ಏನಾಯ್ತು? ನಾನು ಈಗ್ಲೇ ಮನೆಗೆ ಹೋಗ್ಬೇಕು. ನನ್ನ ಅಪ್ಪ ಅಮ್ಮ ನೋಡ್ಬೇಕು. ಶಾಲಿನಿ, ಮನೆಗೆ ಹೋಗ್ಬೋದು. ಶಾಲಿನಿ, ನೀನ್ ಮನೆಗೆ ಹೋಗ್ಬೋದು, ಯಾವ ತೊಂದ್ರೆನೂ ಆಗಲ್ಲ. ಸೋಮ, ಯಾಕೆ ಕಳ್ತಾ ಇದ್ದಾಳ ಅವಳು? ಯಾವುದೇ ಎಷ್ಟೇ ಅಡೆ ತಡೆ ಬಂದ್ರೂನು ಮುಂದಕ್ಕೆ ಸಾಕ್ತಾ ಇರುತ್ತೆ ನನ್ ರೈಲ್ ಗಾಡಿ. ಎಷ್ಟೇ ಅಡೆ ತಡೆ ಬಂದ್ರೂನು ಮುಂದಕ್ಕೆ ಸಾಕ್ತಾ ಇರುತ್ತೆ ನನ್ ರೈಲ್ ಗಾಡಿ. ನನಗೊಂದು ಡೌಟು, ಎಷ್ಟು ದಿನ ಒಂದಾಗಿ ಬಾಳ್ತಾರೆ? ಹಂಗಂದ್ರೆ ಅದಲ್ಲ, ಇವ್ರು ಎಷ್ಟು ದಿನ ಒಂದಾಗಿ ಜೀವನ ಮಾಡ್ತಾರೆ ಅನ್ನೋದು ನನಗಿರೋ ಒಂದು ಚಿಕ್ಕ ಡೌಟ್. ಏ ಕೊಳಕ್ ನನ್ ಮಗನೇ, ಏನು? ಇಲ್ಲಿ ಕೂತ್ಕೊಂಡು ಹಿಂಗ್ ಕುಡ್ದು ಮಾತಾಡಿದ್ರೆ ಸರಿ ಇರಲ್ಲ ನೋಡು. ಎದ್ದಳ. ಅದು ನನ್ ಗಾಡಿ ಶಬ್ದ ತಾನೆ, ನಿಮಗ್ ಕೇಳಿಸ್ತಾ ಇಲ್ವಾ? ಹೌದು, ಕೇಳಿಸ್ತು. ಲೇ ಯಾವನು ನನ್ ಗಾಡಿ ಎತ್ಕೊಂಡು ಹೋಗ್ತಾರದ? ಲೇ 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 ಏನಾಯ್ತಾ? ಏನಿಲ್ಲ ಸಜಿ ಅಣ್ಣ. ಲೇ ಹೆಡ್ಲೈಟ್ ಹಾಕೊಂಡೋಗ. ಏನಮ್ಮ ಆಯ್ತು ಆ ಹುಡುಗಿಗೆ? ಇವನೇನೋ ಹೇಳಿರ್ತಾನೆ, ಅದಕ್ಕೆ ಆ ಹುಡುಗಿ ಅಳ್ತಾ ಇದ್ದಾಳೆ. ಏನ್ ಅವ್ನು ಏನಾದ್ರೂ ನೋಡಿ ಹೆದರ್ಕೊಂಡಿರ್ತಾನೆ. ಏನಂದೆ? ಒಳಗಿದಾರ? ಹಾ, ಒಳಗಿದ್ದಾರೆ. ನಡಿ. ಸರ್, ಹಾ, ನಮ್ಮ ಕೌನ್ಸಿಲರ್ ಸರ್ ಬಂದಿದ್ದಾರೆ. ಏನು ವಿಷಯ? ಅದೇ ಕೋಳಿ ಫಾರ್ಮಿಗೆ ಲೋನ್ ಅಪ್ಲೈ ಮಾಡಿದ್ರಲ್ಲ, ಅದಕ್ಕೆ. ಸರ್, ಇದು ಬರೀ 5-10 ಕೋಳಿ ಇಟ್ಕೊಂಡು ಫಾರ್ಮ್ ನಡೆಸೋರಿಗೆ ಕೊಡೋ ಲೋನ್ ಅಲ್ಲ, ಬಡ ರೈತರಿಗೆ ಕೊಡೋ ಅಂಥ ಲೋನ್ ಆಗಿರುತ್ತಿದ್ದು. ಇಂಥ ವಿಷಯಕ್ಕೆಲ್ಲ ನನಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಸರ್, ಇದೇನಂತ ದೊಡ್ಡ ಮಹಾನ್ ಕೆಲಸ ಅಲ್ಲ. ನಾನು 10 ಜನದ ಐಡೆಂಟಿ ಕಾರ್ಡ್ ತಂದು ಕೊಡ್ತೀನಿ. 10 ಜನ ಅದು ಯಾರು ಅಂತ ವಿಚಾರಣೆ ಮಾಡೋ ಅವಶ್ಯಕತೆ ಇಲ್ಲ ಸರ್. ಆ ಎಲ್ಲ ಲೋನ್ ನಾನು ತಗೋತೀನಿ. ಸರ್, ಬೇಕಿದ್ರೆ ಸಬ್ಸಿಡಿನ ನಿಮಗೆ ಕೊಟ್ಬಿಡ್ತೀನಿ. ಸರ್, ದಯವಿಟ್ಟು ಎದ್ದೇಳಿ. ಸನಿ, ಇವ್ರನ್ನ ಕರ್ಕೊಂಡು ಹೋಗು. ಸನ್ನಿ, ಸರ್ ಮನೆ ಮುಂದೆ ಆ ರೋಡ್ ಹತ್ರ ಜಾಗ ಇದೆಯಲ್ಲ, ಅದನ್ನ ನಾನೇ ತಗೋಬೇಕು ಅಂದ್ಕೊಂಡಿದ್ದೀನಿ. ಹೋದ್ಸಲದ ಎಲೆಕ್ಷನ್ನಲ್ಲಿ ತುಂಬಾ ಕಳಪೆ ಕಾಮಗಾರಿಯಿಂದ ರೋಡ್ ರೆಡಿ ಮಾಡಿಸಿದ್ರಲ್ಲ, ಮಳೆ ಬಂದಾಗ ಎಷ್ಟು ಹಾಳಾಗಿತ್ತು ಅಂತ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ನಮ್ಮ ಕಾಲ್ಗಳು ಚೆನ್ನಾಗಿರೋವರೆಗೂ ನಾವೆಲ್ಲ ನಡ್ಕೊಂಡೇ ಹೋಗ್ತೀವಿ. ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ, ಎದ್ದು ಹೋಗಿ. ಸರಿ, ಸಿಗೋಣ. ಹಾ, ನಡಿಯೋ. ಅಲ್ಲಿ ನೋಡಿ, ಚಂದು ಬಂದ. ಏನ್ ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ, ಅವನಿಗೆ ತಲೆನೋವು ಜ್ವರ ಬರೋ ಥರ ಇದೆ, ಅದಕ್ಕೆ. ಅಣ್ಣ, ಚಂದು ಇವಾಗ ಬೇಡದೇ ಇರೋ ಔಷಧಿ ಯಾವುದು ತಗೊಳಲ್ಲ, ಎಲ್ಲ ಸೋಮಣ್ಣ ಹೇಳ್ಕೊಟ್ಟಿರೋದು ಅಂತ ಹೇಳ್ತಾನೆ. ಬಿಸಿನೀರಲ್ಲಿ ಉಪ್ಪು ಅರಿಶಿನ ಹಾಕಿ ಹಾವಿ ತಗೊಂಡು ಒಂಚೂರು ಶುಂಠಿ ಕಾಫಿ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಬಿಡು. ಅವ್ನು ನನಗೆ ಬರೀ ಒಬ್ಬ ಸ್ಟಾಫ್ ಮಾತ್ರ ಅಲ್ಲ, ನನಗೆ ತಮ್ಮನೂ ಕೂಡ. ನಾನು ಏನಾದರೂ ಹೇಳಿದ್ರೆ ಎಲ್ಲ ಅವನು ಒಳ್ಳೇದಕ್ಕೆ ಆಗಿರುತ್ತೆ. ಸೋಮನಣ್ಣ, ಮಿನಿ ಬರೀ ಇಂಗ್ಲಿಷ್ ಮೆಡಿಸಿನ್ಸ್ ತಗೊಳ್ಳೋದು. ಇಂಗ್ಲಿಷ್ ಮೆಡಿಸಿನ್ ಎಲ್ಲ ಏನಷ್ಟು ಮೋಸ ಏನಿಲ್ಲ. ಅದನ್ನು ಉಪಯೋಗಿಸೋ ಸಮಯದಲ್ಲಿ ಉಪಯೋಗಿಸ್ಲೇಬೇಕು. ಅದ್ರ ಮುಂದೆ ಶುಂಠಿ ಮೆಣಸು ಪುಡಿ ಎಲ್ಲ ಕೆಲಸಕ್ಕೆ ಬರೋದಿಲ್ಲ. ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟಲ್ಲಿ ಇರೋ ಸೈಡ್ ಎಫೆಕ್ಟ್ಸ್ ಬಗ್ಗೆ ಏನಾದರೂ ಗೊತ್ತಿದೆಯಾ? ಹಾಂ, ಅದರಲ್ಲಿ ಯೂಸ್ ಮಾಡೋ ಕೆಮಿಕಲ್ಸ್ ಏನು ಅಂತಾದ್ರೂ ಗೊತ್ತಾ? ಇದ್ರ ಬಗ್ಗೆ ಗೊತ್ತಿಲ್ಲದೆ ಏನಾದರೂ ಸಮಸ್ಯೆ ಆದರೆ ಅದನ್ನು ತಗೊಳ್ಳೋದು ಮಾತ್ರ ಗೊತ್ತು. ನೀನು ಹೋಗೊಂದು ಸ್ವಲ್ಪ ಹೊತ್ತು ಮಲ್ಗು. ಅಕ್ಕ ವಾಪಸ್ ಬಂದ್ರಾ? ಹಾಂ, ಬಂದಾಯ್ತು. ಚಿಕ್ಕದಾಗ ಒಂಥರ ಹೋಮ್ ಸಿಕ್ನೆಸ್, ಅದನ್ನು ಬಿಟ್ಟರೆ ಬೇರೆ ಏನು